ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ಇದರ ಬೆನ್ನಲ್ಲೇ ಒಂದು ಬಿಲೀಫ್ ಸದ್ಯಕ್ಕೆ ಪೊಲೀಸರಿಗಿದೆ. ಅದೇನು ಅಂತ ಹೇಳಿದ್ರೆ, ಒಂಟಿ ತೋಳದ ಟೆರರಿಸ್ಟ್ ಮಾದರಿಯಲ್ಲಿ ಬಾಂಬ್ ಬ್ಲಾಸ್ಟ್ ನ ಶಂಕೆ ವ್ಯಕ್ತ ಆಗ್ತಾ ಇದೆ. ಒಬ್ಬನೇ ವ್ಯಕ್ತಿ ಬಾಂಬ್ ಅನ್ನ ತಯಾರಿಸಿ ಸ್ಫೋಟಿಸೋದೆ ಒಂಟಿ ತೋಳ ಉಗ್ರ, ಅಂದ್ರೆ ಲೋನ್ ವೋಲ್ಫ್ ಟೆರರಿಸ್ಟ್ ಅಂತ ಅದನ್ನ ಹೇಳ್ತಾರೆ. ಅಮೆರಿಕಾದಲ್ಲಿ ಈ ರೀತಿಯ ಭಯೋತ್ಪಾದನೆಗೆ ಹೆಸರನ್ನ ಕೊಡಲಾಗಿದೆ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಫ್ರಾನ್ಸ್ನಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆದಾಗ ಇಂಥದ್ದೇ ಲೋನ್ ವೋಲ್ಫ್ ಟೆರರ್ ಆಕ್ಟ್ ಆಗಿದ್ದು ನಮಗೆ ಕಣ್ಮುಂದೆ ಇದೆ. ಸೊ ಅಂಥದ್ದೇ ಮಾದರಿಯನ್ನ ಇಲ್ಲೂ ಕೂಡ ಬಳಕೆ ಮಾಡಿರಬಹುದು ಅನ್ನುವಂತಹ ಒಂದು ಗುಮಾನಿ ಪೊಲೀಸರಿಗೆ. ಆ ಗುಮಾನಿ ಬರೋದಕ್ಕೂ ನಾನಾ ರೀಸನ್ಸ್ ಇದೆ, ಅದನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಮಹಾರಾಷ್ಟ್ರ, ತೆಲಂಗಾಣದಲ್ಲೂ ಎಟಿಸಿಗಳು ಇದನ್ನೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ನ ಟೀಮ್ನ ಸಂಪರ್ಕದಲ್ಲಿ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ಇದ್ದಾರೆ. ಈಗಾಗಲೇ ಘಟನಾ ಸ್ಥಳದಲ್ಲಿ ಸ್ಯಾಂಪಲ್ಸ್ ಅನ್ನ ಪಡೆದು ತೆಲಂಗಾಣ ಸೆಲ್ ಟೀಮ್ ಕೂಡ ಹೋಗಿದೆ. ತಮಿಳುನಾಡು, ಕೇರಳ, ತೆಲಂಗಾಣದಲ್ಲೂ ಕೂಡ ಬೆಂಗಳೂರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳ ತಲಾಶ್ ಒಂದ್ ಕಡೆಗೆ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ನಾನಾ ರಾಜ್ಯದ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಲಭ್ಯ ಇರುವಂತಹ ಡೇಟಾವನ್ನ ಶೇರ್ ಮಾಡೋದ್ರ ಮೂಲಕ ಯಾವುದರ ಸಾಧ್ಯತೆ ಜಾಸ್ತಿ ಇದೆ ಅಂತ ನೋಡ್ತಾ ಇದ್ದಾರೆ. ಲೋನ್ ವೋಲ್ಫ್ ಟೆರರಿಸ್ಟ್ ನ ಕೆಲಸ ಹೇಗೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಇತ್ತೀಚೆಗೆ ಈ ಲೋನ್ ವೋಲ್ಫ್ ಟೆರರ್ ಅಟ್ಯಾಕ್ ಅನ್ನ ಮಾಡಿಸ್ತಾ ಇರೋದು ಐಸಿಸ್. ಸೊ ಐಸಿಸ್ ನ ಮಾಡ್ಯೂಲ್ ಹಾಗಾದ್ರೆ ಈ ವ್ಯಕ್ತಿ ಕೂಡ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೂರು ಘಟನೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ, ಕಳೆದ 3 ಬಾಂಬ್ ಬ್ಲಾಸ್ಟ್ಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅಲ್ಲೆಲ್ಲ ಕೂಡ ಒಬ್ಬನೇ ವ್ಯಕ್ತಿ ಬಂದು ಬಾಂಬನ್ನ ಇಟ್ಟು ಹೋಗಿರುವ ದೃಶ್ಯಗಳು ಕಾಣಿಸ್ತಿದ್ದಾವೆ. ಈ ಹಿಂದೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ 2014ರಲ್ಲಿ ಅದು ಕೂಡ ಹೊಸ ವರ್ಷದ ಆರಂಭ ಇನ್ನೇನು ಆಗಬೇಕು ಅಂದರೆ ಡಿಸೆಂಬರ್ 8ನಲ್ಲಿ ಜರುಗಿದಂತಹ ಒಂದು ಘಟನೆ. ಅವತ್ತು ಕೂಡ ಆ ಒಂದು ಕೋಕೋನಟ್ ಗ್ರೋ ಅನ್ನೋ ಒಂದು ಹೋಟೆಲ್ ಮುಂಭಾಗದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದು ಬಾಂಬನ್ನು ಇಟ್ಟು ಹೋಗಿದ್ದ. ಆ ಘಟನೆಯಲ್ಲಿ ತಮಿಳುನಾಡು ಮೂಲದ ಮಹಿಳೆ ಆಕೆ ನಡ್ಕೊಂಡು ಹೋಗಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ಲು. ಅದನ್ನು ಹೊರತುಪಡಿಸಿದ್ರೆ ಮತ್ತೊಂದು ಘಟನೆ ಕಳೆದ ವರ್ಷ ಮಂಗಳೂರಿನಲ್ಲಿ ನಡೆದಂತಹ ಘಟನೆ. ಶಾರಿಕ್ ಈತ ಬಾಂಬನ್ನು ರೆಡಿ ಮಾಡಿಟ್ಕೊಂಡು ಕುಕ್ಕರ್ನಲ್ಲಿ ಬಾಂಬನ್ನು ಇಟ್ಟು ಅದನ್ನು ಮಂಗಳೂರಿನ ಕದ್ರಿ ದೇವಸ್ಥಾನ ಸೇರಿದಂತೆ ಹಲವೆಡೆ ಸ್ಫೋಟವನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದ. ಆತ ಆಟೋದಲ್ಲಿ ಆ ಬಾಂಬನ್ನು ಸಾಗಾಟವನ್ನು ಮಾಡುವ ವೇಳೆ ಸ್ಫೋಟಗೊಂಡು ಆತ ಕೂಡ ಗಾಯಕ್ಕೆ ಒಳಗಾಗಿ ಆಸ್ಪತ್ರೆಯನ್ನು ಸೇರಿದ್ದ. ಆತನ ವಿಚಾರಣೆ ಕೂಡ ಪೊಲೀಸರು ಮಾಡಿದರು. ಇಲ್ಲೂ ಕೂಡ ಒಬ್ಬನೇ ಬಂದಿದ್ದ. ಅದನ್ನು ಹೊರತುಪಡಿಸಿದ್ರೆ 2014ರಲ್ಲಿ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಂತಹ ಆ ಒಂದು ಸ್ಫೋಟ, ಅಲ್ಲೂ ಕೂಡ ಒಬ್ಬನೇ ವ್ಯಕ್ತಿ ಬಾಂಬನ್ನು ಇಟ್ಟಿರೋದು. ಮತ್ತು ಮೊನ್ನೆ ನಡೆದಂತಹ ಘಟನೆ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟ ಏನಿದೆ, ಅಲ್ಲೂ ಕೂಡ ಒಬ್ಬನೇ ವ್ಯಕ್ತಿ, ಅದು ಕಣ್ಣಿಗೆ ಗ್ಲಾಸನ್ನು ಹಾಕ್ಕೊಂಡಿದ್ದಾನೆ, ಮುಖಕ್ಕೆ ಮಾಸ್ಕ್ ಹಾಕಿದ್ದಾನೆ, ತಲೆಗೆ ಹ್ಯಾಟ್ ಹಾಕೊಂಡಿದ್ದಾನೆ. ಹೀಗೆ ಒಬ್ಬನೇ ವ್ಯಕ್ತಿ ಬಂದು ಬಸ್ನಲ್ಲಿ ಬಂದು ಆ ಬಳಿಕ ಸ್ವಲ್ಪ ದೂರ ನಡೆದುಕೊಂಡು ಬಂದು ಹೋಟೆಲ್ನಲ್ಲಿ ತಿಂಡಿಯನ್ನು ತಿಂದಿದ್ದಾನೆ, ರವೆ ಇಡ್ಲಿ ತಿಂದಿದ್ದಾನೆ. ಆ ಬಳಿಕ ಅಲ್ಲಿ ತಿಂಡಿಯನ್ನು ತಿಂದು ಬಾಂಬ್ ಇದ್ದಂತಹ ಬ್ಯಾಗನ್ನು ಇಟ್ಟು ಹೊರಟೋಗಿದ್ದಾನೆ. ಇದೆಲ್ಲವನ್ನು ಗಮನಿಸಿದಂತಹ ಪಕ್ಷದಲ್ಲಿ ಒಬ್ಬನೇ ವ್ಯಕ್ತಿ ಈ ಒಂದು 3 ಘಟನೆಗಳಲ್ಲೂ ಕೂಡ ಭಾಗಿ ಆಗಿರೋ ರೀತಿ, ಅಂದರೆ ಒಬ್ಬನಿಗೆ ಟ್ರೈನಿಂಗ್ ಕೊಟ್ಟು, ಅಂದರೆ 2-3 ಜನರನ್ನು ಅಥವಾ 5-6 ಜನರನ್ನು ಇಟ್ಟುಕೊಳ್ಳದೆ ಒಬ್ಬನೇ ವ್ಯಕ್ತಿಗೆ ಟ್ರೈನಿಂಗ್ ಕೊಟ್ಟು ಈ ರೀತಿಯಾಗಿ ಮಾಡಿಸಿದ್ದಾರಾ ಅನ್ನೋ ಒಂದು ಅನುಮಾನ ಇದೀಗ ಪೊಲೀಸರಲ್ಲಿ ಕಾಡ್ತಿದೆ. ಹೀಗಾಗಿ ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ಒಂದಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಧನ್ಯವಾದ ನರಸಿಂಹಮೂರ್ತಿ.